ಎಲ್ಲರಿಗೂ ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇವತ್ತಿನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಗುರುರಾಯರು ದೃಷ್ಟಿ ನಮ್ಮ ಮೇಲೆ ಹೇಗೆ ಬೀಳುತ್ತೆ, ನಾವು ಯಾವ ರೀತಿ ಸೇವೆ ಮಾಡೋದರಿಂದ ಬೀಳುತ್ತೆ, ರಾಯರ ದೃಷ್ಟಿ ನಮಗೆ ರಾಯರ ಅನುಗ್ರಹ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಅದು ಬಿದ್ದ ಮೇಲೆ ನಮ್ಮ ಜೀವನ ಹೇಗಿರುತ್ತೆ, ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದನ್ನ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಇವತ್ತು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಗುರುರಾಯರ ದೃಷ್ಟಿ ನಮಗೆ ಯಾವಾಗ ಬೀಳುತ್ತೆ ಗೊತ್ತಾ? ನಾವು ರಾಯರನ್ನ ಸಂಪೂರ್ಣವಾಗಿ ನಂಬಿ ಅವರ ಮೇಲೆ ಒಂದು ಭರವಸೆನೇ ಇಟ್ಟು ನಾವು ಪೂಜೆ ಮಾಡ್ತೀವಿ ನೋಡಿ, ಆವಾಗ ನಮಗೆ ರಾಯರ ದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ. ಯಾವಾಗ ರಾಯರನ್ನ ನೀವು ಶ್ರದ್ಧೆ ಹಾಗೂ ಭಕ್ತಿಯಿಂದ ಅವ್ರ ಮೇಲೆ ನಂಬಿಕೆ ಇಟ್ಟು ನೀವು ಪೂಜೆ ಮಾಡಿದಾಗ ಯಾವುದೇ ಒಂದು ಬೇಡಿಕೆ ಸಹ ಇಲ್ದಿತಿ ನಿಮ್ಮ ಪಾಡಿಗೆ ನೀವು ರಾಯರ ಸೇವೆ ಅಥವಾ ವ್ರತಗಳನ್ನು ಏನೇ ಮಾಡಿ ಅದೆಲ್ಲದೂ ರಾಯರ ದೃಷ್ಟಿಗೆ ಪಾತ್ರ ಆಗುತ್ತೆ. ಇದರಿಂದ ನಮಗೆ ರಾಯರ ದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ. ರಾಯರ ದೃಷ್ಟಿ ಬಿದ್ದ ಮೇಲೆ ನಮ್ಮ ಜೀವನ ಹೇಗೆ ಬದಲಾವಣೆ ಆಗುತ್ತಂದರೆ, ನಮಗೆ ಯಾವುದು ಒಳ್ಳೆಯದು ಮತ್ತು ನಮಗೆ ಯಾರ ವ್ಯಕ್ತಿಯಿಂದ ನಮಗೆ ಕೆಟ್ಟದಾಗುತ್ತೆ ಅವರೆಲ್ಲರೂ ದೂರ ಆಗ್ತಾ ಹೋಗ್ತಾರೆ. ಹಾಗೆ ನಮಗೆ ಯಾವುದು ಸೂಕ್ತ ಓದದ್ದು ಅದನ್ನೆಲ್ಲದನ್ನೂ ರಾಯರು ನೀಡ್ತಾ ಹೋಗ್ತಾರೆ. ಒಂದೇ ಸರಿ ನೀಡ್ತಾರಾ ಸರ್ ಅಂತ ಕೇಳ್ತಾರೆ. ಇಲ್ಲ, ಒಂದೇ ಸರಿಗೆ ನೀಡಲ್ಲ. ಹಂತವಾಗಿ ನಿಮಗೆ ತಡವಾಗಿ ಯಾವ ಸಮಯಕ್ಕೆ ಯಾವುದು ಸಿಗಬೇಕು ಅನ್ನೋದನ್ನ ರಾಯರು ನಿಮಗೆ ತೋರಿಸ್ತಾ ಹೋಗ್ತಾರೆ. ಹಾಗೆ ಅತಿ ಮುಖ್ಯವಾಗಿ ರಾಯರ ದೃಷ್ಟಿ ನಮ್ಮ ಮೇಲೆ ಬಿದ್ದಿದೆ ಅಂದರೆ ನಿಮಗೆ ನೆಮ್ಮದಿ ಸಿಗುತ್ತೆ, ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ. ಯಾವುದೇ ಒಂದು ಕೆಲಸ ಮಾಡಲಿ, ಯಾವುದೇ ಒಂದು ಹೊಸ ಕೆಲಸಕ್ಕೆ ನೀವು ಕೈ ಹಾಕಿದಾಗ ನಿಮಗೆ ಮನಸ್ಸಿಗೆ ತುಂಬ ನೆಮ್ಮದಿ ಇರುತ್ತೆ. ತಾಳ್ಮೆ ಅನ್ನೋದು ನಿಮಗೆ ಹೆಚ್ಚಾಗಿ ಬರುತ್ತೆ. ಇವೆಲ್ಲವೂ ರಾಯರ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ ಅಂತಹ. ಅವರು ನಮಗೆ ಯಾವುದು ಸೂಕ್ತನೋ ಅದನ್ನು ನಮಗೆ ಅವರು ಮಾಡ್ತಾರೆ. ನೀವು ರಾಯರ ಮೇಲೆ ನಂಬಿಕೆ ಹಾಗೂ ಭರವಸೆನೇ ಇಟ್ಟರೆ ರಾಯರು ನಿಮಗೆ ಯಾವುದು ಸೂಕ್ತವೋ ಯಾವುದು ಒಳ್ಳೆಯದೋ ಅದಕ್ಕೆ ದಾರಿನ ನಿಮಗೆ ಮಾಡಿಕೊಡ್ತಾರೆ. ನೀವು ರಾಯರಿಗೆ ಸಂಪೂರ್ಣ ನಂಬಿಕೆ ಹಾಗೂ ಶರಣಾಗತರಾಗಬೇಕು. ಆವಾಗ ಮಾತ್ರ ನಿಮಗೆ ರಾಯರ ಅನುಗ್ರಹ ಬೇಗ ಆಗುತ್ತೆ. ರಾಯರ ಅನುಗ್ರಹ ನಾವು ಪಡಿಬೇಕಾದ್ರೆ ಯಾವ ರೀತಿ ಇದು ಮಾಡಬೇಕಂದ್ರೆ, ರಾಯರ ನಾಮಸ್ಮರಣೆನ ಆದಷ್ಟು ನಾವು ಮಾಡಬೇಕು. ಅಂದರೆ ಶ್ರೀ ರಾಘವೇಂದ್ರಾಯ ನಮಃ ಅಂತ ನೀವು ಇದನ್ನು ಪ್ರತಿದಿನವೂ ಹೇಳ್ಬೋದು, ಅಥವಾ ಗುರುವಾರದ ಸಮಯ ನೀವು ಇದನ್ನು ಪಠಣೆ ಮಾಡ್ಬೋದು. ಎಷ್ಟು ಸಾರಿ? 21 ಬಾರಿ ಅಥವಾ 108 ಬಾರಿ, 1008 ಬಾರಿ ಸಂಕಲ್ಪದೊಂದಿಗೆ ನೀವು ಇದನ್ನು ಹೇಳ್ಬೋದು. ಅಥವಾ ರಾಯರ ನಾಮ ಲೇಖನವನ್ನು ಸಹ ನೀವು ಬರಿಬೋದು. ಇದರಿಂದ ನಿಮಗೆ ರಾಯರ ಅನುಗ್ರಹ ಹಾಗೆ ರಾಯರ ನೋಟ ನಿಮ್ಮ ಮೇಲೆ ಬೀಳುತ್ತೆ. ಇದರಿಂದ ನಿಮ್ಮ ಜೀವನವೇ ಬದಲಾವಣೆ ಆಗುತ್ತೆ. ನಿಮಗೆ ಗೊತ್ತಿಲ್ಲದಂಗೆ ರಾಯರು ನಿಮ್ಮಿಂದ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿಸ್ತಾರೆ. ಹಾಗೆ ರಾಯರ ದೃಷ್ಟಿ ನಮ್ಮ ಮೇಲೆ ಒಂದು ಸರಿ ಬಿತ್ತಂದರೆ ನಮ್ಮ ಜೀವನದಲ್ಲಿ ನಾವೇನೋ ಊಹೆನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂಥ ಒಳ್ಳೆ ಕೆಲಸಗಳನ್ನ ರಾಯರು ಮಾಡಿಸ್ತಾರೆ. ನೀವು ಯಾವಾಗ ರಾಯರಿಗೆ ಶರಣಾಗತನಾಗಿರ್ತೀರಿ, ಹಾಗೆ ರಾಯರ ಮೇಲೆ ನಂಬಿಕೆ ಇರುತ್ತೆ, ಆಗ ನಿಮಗೆ ರಾಯರು ಯಾವುದು ಸೂಕ್ತನೋ ಅದನ್ನೆಲ್ಲವನ್ನೂ ನೀಡ್ತಾರೆ. ಆದರೆ ಒಂದು ನೆನಪಿರಬೇಕು, ನಿಮಗೆ ರಾಯರ ಮೇಲೆ ನಿಮಗೆ ಸಂಪೂರ್ಣ ನಂಬಿಕೆ ಇರಬೇಕು. ಕೆಲವೊಂದೊಂದು ಸರಿ ರಾಯರು ನಮ್ಮನ್ನ ತುಂಬ ಪರೀಕ್ಷೆ ಮಾಡ್ತಾರೆ. ಅವನ್ನೆಲ್ಲವನ್ನು ನಾವು ದಾಟ್ಕೊಂಡು ಹೋದಾಗ ರಾಯರ ಅನುಗ್ರಹ, ರಾಯರ ಕೃಪೆಗೆ ನಾವು ಪಾತ್ರರಾಗ್ತೀವಿ. ಹೇಳೋಕ್ಕಾಗಲ್ಲ ಯಾವ ರೀತಿ ಒಂದು ಪರೀಕ್ಷೆ ಮಾಡ್ತಾರೆ ಅನ್ನೋದನ್ನು ನಮ್ಗೆ ಹೇಳೋಕ್ಕಾಗಲ್ಲ. ಕೆಲವೊಂದೊಂದು ಸರಿ ತುಂಬ ಭಾವುಕರನ್ನಾಗಿ ಮಾಡ್ತಾರೆ. ಯಾಕಂದರೆ ಇದನ್ನೆಲ್ಲ ನಾವು ತಡ್ಕೊಂಡ್ರೆ ನಮಗೆ ಮುಂದಿನ ದಾರಿಗಳು ಚೆನ್ನಾಗಿರುತ್ತೆ. ನಿಮಗೆ ಕಷ್ಟ, ಸುಖ, ನೋವು, ನಲಿವು ಎಲ್ಲ ಹಾದಿಲೂ ರಾಯರು ನಡೆಸಿ ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ಅವ್ರ ಭಕ್ತರು ಯಾವಾಗಲೂ ಸ್ಟ್ರಾಂಗ್ ಆಗಿರಬೇಕು. ಏನೇ ಒಂದು ಕಷ್ಟ ಬಂದರೂ ತಡ್ಕೊಳ್ಬೇಕು. ಅದಕ್ಕೋಸ್ಕರ ರಾಯರು ನಮಗೆ ಕಷ್ಟವನ್ನು ನೀಡಿ ಅದ್ರ ಜೊತೆಗೆ ಸುಖವನ್ನು ನೀಡ್ತಾರೆ, ಭರವಸೆಯನ್ನು ನೀಡ್ತಾರೆ. ರಾಯರು ಇದ್ದಾರೆ ಅನ್ನೋದನ್ನ ಸೂಚನೆ ನೀಡ್ತಾರೆ. ಎಲ್ಲವನ್ನೂ ಅವರು ನಮಗೆ ಕಲಿಸ್ಕೊಡ್ತಾರೆ. ಕಷ್ಟ, ಸುಖ, ನೋವು, ನಲಿವು ಎಲ್ಲವನ್ನು ತಿಳಿಸುವಂತಹ ಗುರುಗಳು ಅವರು. ಯಾಕೆಂದರೆ ಇದರಿಂದ ಮನುಷ್ಯ ಎಲ್ಲವನ್ನೂ ಪಡ್ಕೊಳ್ತಾನೆ. ಕಷ್ಟ, ಸುಖ, ನೋವು, ನಲಿವು ಎಲ್ಲ ಗೊತ್ತಿದ್ದಾಗ. ನೋಡಿದ್ರಲ್ಲ ರಾಯರ ಕಣ್ಣೋಟ ಹೇಗೆ ನಮ್ಮ ಮೇಲೆ ಬೀಳುತ್ತೆ ಅನ್ನೋದನ್ನ. ನಾವು ರಾಯರಿಗೆ ನಂಬಿಕೆ ಹಾಗೂ ಶ್ರದ್ಧೆ ಹಾಗೂ ಭಕ್ತಿಯಿಂದ ನಾವು ಅವ್ರನ್ನ ಸೇವೆ ಅಥವಾ ಪೂಜೆಗಳನ್ನು ಮಾಡಿದಾಗ ಅವರು ನಮಗೆ ಅವರ ಕೃಪೆಗೆ ನಾವು ಪಾತ್ರರಾಗ್ತೀವಿ. ಇದನ್ನೆಲ್ಲವನ್ನೂ ನಮಗೆ ಕಳಿಸ್ತಾ ಹೋಗ್ತಾರೆ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಒನ್ ವ್ಯೂ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇನ್ನೂ ಹೊಸ ವಿಷಯದೊಂದಿಗೆ ನಿಮಗೆಲ್ಲರಿಗೂ ಸಿಗ್ತೀನಿ. ಹಾಗೆ ಕಮೆಂಟ್ ಸೆಷನ್ನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.